ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಶಾಖೆ ಉದ್ಘಾಟನಾ ಸಮಾರಂಭವನ್ನು ನಾಳೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ಮಾನದಂಡಗಳ ಪ್ರಕಾರ ಆಡಳಿತ ಮಂಡಳಿ ಅಲ್ಲದೆ ವ್ಯವಸ್ಥಾಪನಾ ಮಂಡಳಿಯನ್ನು ರಚಿಸಿದ ರಾಜ್ಯದ ಮೊದಲ ಸಹಕಾರ ಬ್ಯಾಂಕ್ ನಮ್ಮದಾಗಿದೆ. ಆರ್ಬಿಐನ ಇತರೆ ಎಲ್ಲಾ ಮಾನದಂಡಗಳನ್ನು ಪಾಲಿಸಿದ ಪರಿಣಾಮವಾಗಿ ವಿಕಾಸ ಬ್ಯಾಂಕಿಗೆ ಒಟ್ಟು 10 ನೂತನ ಶಾಖೆಗಳನ್ನು ತೆರೆಯಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮತಿ ನೀಡಿದೆ. ಈ ಸರಣಿಯ 9ನೇ ಶಾಖೆ ದಿನಾಂಕ 26ರಂದು ಕಲಬುರಗಿ ನಗರದಲ್ಲಿ ಪರಮ ಪೂಜ್ಯ ಶ್ರೀ ಮಾನಿಪ್ರ ಚರಲಿಂಗ ಮಹಾಸ್ವಾಮಿಗಳು ಗದ್ದುಗೆ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸುಸಜ್ಜಿತ ಕಚೇರಿ ಪೂಜಾ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ನೆರವೇರಲಿದೆ ಎಂದರು. ಈಗಾಗಲೇ ನಾನು ಹೇಳಿದಂತೆ ವಿಕಾಸ್ ಬ್ಯಾಂಕ್ ತನ್ನ 17ನೇ ಶಾಖೆಯನ್ನು ನಾಳೆ 26ನೇ ತಾರೀಕು ಕಲಬುರಗಿ ನಗರದೊಳಗಡೆ ಗಾಜಿಪುರದ ಗದ್ದುಗೆ ಮಠ ಹೌದಲ್ಲ, ನಮ್ಮದು ಬಿಲ್ಡಿಂಗು ತಿರಂದಾಸ್ ಸರ್ಕಲಿಂದ ಕಲ್ಯಾಣ ರಥ ಬಿಲ್ಡಿಂಗ್ನ ಹೆಸರು ಆ ಒಂದು ತಿರಂದಾಸ್ ಸರ್ಕಲ್ನೊಳಗಡೆ ಇದೆ ಸರ್. ಅದು ಅಲ್ಲೇ ಓಪನ್ ಮಾಡ್ತಾಯಿದ್ದೀವಿ. ಈಗಾಗಲೇ ವಿಕಾಸ್ ಬ್ಯಾಂಕ್ ಕಳೆದ 27 ವರ್ಷಗಳಿಂದ ರಾಜ್ಯದೊಳಗಡೆ ಕೆಲಸ ಮಾಡ್ತಾಯಿದೆ. ಹಲವಾರು ವಿಶೇಷಗಳನ್ನ ನಾವು ಮೈಗೂಡಿಸ್ಕೊಂಡು ಬಂದಿದ್ದೀವಿ ಸರ್. ಅದರೊಳಗಡೆ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ, ದೇಶದೊಳಗಡೆ ವರ್ಷದ 365 ದಿನವೂ ಕೆಲಸ ಮಾಡುತ್ತಿರುವಂಥ ಏಕೈಕ ಬ್ಯಾಂಕು ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕು. ಹಾಗಾಗಿ ಕಳೆದ 23 ವರ್ಷಗಳಿಂದ ಈ ರೀತಿಯ ಒಂದು ಸೇವೆಯನ್ನು ನಾವು ಗ್ರಾಹಕರಿಗೆ ಕೊಡ್ತಾ ಬಂದಿದ್ದೀವಿ. ಆರಂಭದ ದಿನದೊಳಗಡೆ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ಆ ರೀತಿಯ ಸೇವೆಯನ್ನು ಕೊಡುತ್ತಿದ್ವಿ. ಅದಾದ ನಂತರ ಈಗ ಬೆಳಗ್ಗೆ 10 ಗಂಟೆಗೆ ಆರಂಭ ಆದರೆ ಸಂಜೆ 6 ಗಂಟೆವರೆಗೂ ಸಹಿತ ನಿರಂತರವಾದ ರೀತಿಯೊಳಗಡೆ ಸೇವೆ ಕೊಡ್ತೀವಿ. ವರ್ಷದ 365 ದಿನವೂ ಸಹಿತ ಸೇವೆಯನ್ನು ಕೊಡ್ತಾಯಿದ್ದೀವಿ. ಈ ಬ್ಯಾಂಕು ಆರಂಭ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಿರುವಂಥ ಒಂದು ಯುವಕರ ತಂಡ ಸಿಂಧನೂರಿನೊಳಗಡೆ 1979 ವಿಕಾಸ ಯುವಕ ಮಂಡಳ ಅಂತೇಳಿ ಆರಂಭ ಮಾಡಿದ್ವಿ. ಅದರಿಂದ ಅಲ್ಲಿ ಸೋಷಿಯಲ್ ಸೇವೆ ಮಾಡ್ತಾ ಅದರಿಂದ ಪ್ರೇರಣೆಗೊಂಡು ಯಾವಾಗ ರಿಸರ್ವ್ ಬ್ಯಾಂಕ್ನವ್ರು ಲಿಬರಲೈಸ್ ಪಾಲಿಸಿ ಬಂತು 1995 ಲಿಬರಲೈಸ್ ಪಾಲಿಸಿ ಬಂದಾಗ ನಾವು ಬ್ಯಾಂಕಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ 1997 ನಮಗೆ ಲೈಸೆನ್ಸ್ ಬಂದು ಆಗಸ್ಟ್ 21, 1997 ಬ್ಯಾಂಕ್ ಆರಂಭ ಆಗಿದೆ. ಆರಂಭ ಆದಾಗ ದಿನದಿಂದನೂ ಸಹಿತ ಇವತ್ತಿನವರೆಗೂ ಸಹಿತ ಲಾಭದಾಯಕವಾದ ರೀತಿ ಒಳಗಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದೊಳಗಡೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆ ಎಲ್ಲ ಸೌಲಭ್ಯಗಳನ್ನು ಸಹಿತ ಮೈಗೂಡಿಸ್ಕೊಂಡಿದ್ದೀವಿ. ಅಂದರೆ ಇವತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಆಧುನಿಕ ತಂತ್ರಜ್ಞಾನಗಳೇನಿದೆ, UPI ಇರ್ಬೋದು ಅಥವಾ RTGS NEFTಗಳೇನಿದೆ ಅದೆಲ್ಲವನ್ನು ಸಹಿತ ಆ ಸೇವೆಗಳನ್ನು ಕೊಡ್ತೀವಿ. ನಮ್ಮದೇ ಆದ ATMಗಳು ಎಲ್ಲ ಇದೆ. ಆ ರೀತಿಯ ತಂತ್ರಜ್ಞಾನವನ್ನು ಸಹಿತ ಅಟ್ ಪಾರ್ ವಿತ್ ಕಮರ್ಷಿಯಲ್ ಬ್ಯಾಂಕ್ ಏನು ಬಳಸ್ತಾ ಇದೋ ಆ ಎಲ್ಲ ಸೇವೆಗಳನ್ನು ಸಹಿತ ನಾವು ಬಳಸ್ತಾ ಬಂದಿದ್ದೀವಿ. ಮತ್ತೊಂದು ವಿಕಾಸ್ ಬ್ಯಾಂಕಿನ ವೈಶಿಷ್ಟ್ಯ ಏನಂತ ಹೇಳಿದರೆ, ಸಹಕಾರಿ ಕ್ಷೇತ್ರದೊಳಗಡೆ ತೊಂದರೆ ಒಳಗಡೆ ಇರುವಂಥ ಸಂಸ್ಥೆಗಳನ್ನ ನಮ್ಮೊಟ್ಟಿಗೆ ಮರ್ಜ್ ಮಾಡಿಕೊಳ್ಳೋದ್ರ ಮೂಲಕ ಸಹಕಾರಿ ಕ್ಷೇತ್ರದೊಳಗಡೆ ವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಉದಾಹರಣೆಗೆ 2008 ಹುಬ್ಬಳ್ಳಿ ಒಳಗಡೆ ಒಂದು ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ತನ್ನ ಠೇವಣಿದಾರರಿಗೆ ಹಣ ವಾಪಸ್ ಕೊಡೋದಕ್ಕೆ ಆಗ್ತಿರಲಿಲ್ಲ. ಅಂಥ ಒಂದು ಸನ್ನಿವೇಶದೊಳಗಡೆ ಅವರು ನಮ್ಮ ಬ್ಯಾಂಕ್ನೊಳಗಡೆ ಅದನ್ನು ಮರ್ಜ್ ಮಾಡ್ಕೊಳ್ಳೋದಕ್ಕೆ ವಿನಂತಿ ಮಾಡಿಕೊಂಡ್ರು. ಹಾಗಾಗಿ 2008 ಹುಬ್ಬಳ್ಳಿಯ ಅಭಿನಂದನ್ ಕೋಆಪರೇಟಿವ್ ಬ್ಯಾಂಕ್ ವಿಕಾಸ್ ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.